ಸರ್ ಅಂತೂ ಇಂತೂ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಹುಶಃ ಕೆಲವರು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಏನೂ ಸಿಗ್ತಾ ಇಲ್ಲ. ಬಹುಶಃ ಇದರಲ್ಲೂ ಒಂದಷ್ಟು ಜನ ಹುಡುಕಬಹುದೇನೋ ಏನಾದ್ರೂ. ಬಟ್ ಈಗ ಸದ್ಯಕ್ಕೆ ಆಸ್ ಆಫ್ ನಾವು ಅಂತೂ ಏನೂ ಸಿಕ್ಕಿಲ್ಲ. ಏನು ಹೇಳ್ತೀರಿ? ಏನು ಸಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಟೀಕೆ ಮಾಡೋರಿಗೆ ಹಲವಾರು ವಿಷಯಗಳು ಸಿಗ್ತವೆ, ಮತ್ತು ಹೊಗಳವ್ರಿಗೂ ಕೂಡ ಅಥವಾ ಒಪ್ಪುವಂಥವ್ರಿಗೂ ಕೂಡ ಹಲವಾರು ಇದ್ದಾವೆ. ಈಗ ಪೇಟವನ್ನು ಅವ್ರಿಗೆ ಹಾಕಿದ್ರು, ಅದು ಓಕೆ. ಎಲ್ಲ ಧರ್ಮಗಳಲ್ಲೂ ಬಹುತೇಕ ಧಾರ್ಮಿಕ ಗುರುಗಳು ತಲೆಯ ಮೇಲೆ ಈಗ ಪೋಪ್ ಜಾನ್ ಪಾಲ್ ತಗೊಳ್ಳಿ, ಒಂದು ಬಿಳಿಯ ಒಂದು ಅದನ್ನು ನಾವು ಹೆಸರುಗಳು ನಮಗೆ ಸರಿಯಾಗಿ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಬಟ್ಟೆದು ಅಂತ ನಾವು ಹೇಳ್ಬಿಡ್ತೀವಿ. ಅವ್ರು ಬೇರೆ ಏನೋ ಒಂದು ಹೆಸರು ಕೊಟ್ಟಿರ್ತಾರೆ, ಗೌರವಾನ್ವಿತ ಹೆಸರು ಇರಲಿ, ಅದು ಹಾಕೊಂಡಿರ್ತಾರೆ. ಮುಸಲ್ಮಾನರು ಟೋಪಿ ಹಾಕೊಳ್ತಾರೆ. ನಮ್ಮ ಮಹಿಳೆಯರೆಲ್ಲರೂ ತಲೆ ಮೇಲೆ ಸೆರಗನ್ನು ಹಾಕೊಳ್ತಾರೆ. ಅದೇನೋ ಒಂದು ಗೌರವದ ಸೂಚಕ. ಹಾಗೇನೇ ಪೇಟ ಹಾಕೊಳ್ಳೋದು ಒಂದು ಸಂಪ್ರದಾಯ. ಬಟ್ ಇಲ್ಲಿ ಈ ಡಿಸೈನ್ ಪೇಟ ಇದೆಯಲ್ಲ, ಇದಕ್ಕೂ ಮೈಸೂರಿಗೂ ಸಂಬಂಧ ಇಲ್ಲ. ಮೈಸೂರು ಪೇಟ ಮಾತ್ರ, ಯಾಕೆಂದ್ರೆ ಮೈಸೂರು ಒಂದು ಬ್ರ್ಯಾಂಡ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಯಾವುದೋ ಉತ್ತರ ಭಾರತದ ಯಾವುದೋ ಸ್ಟೈಲಲ್ಲಿ ಮಾಡಿಸ್ಬಿಟ್ಟಿದ್ದಾರೆ. ಇವೆಲ್ಲವೂ ಎಲ್ಲದ್ರ ಬಗ್ಗೆನೂ ಕೂಡ ದಸರಾ ನಿರ್ವಹಣೆ ಮಾಡಬೇಕಾದ್ರೆ ಕಮಿಟಿಯವರಿಗೆ ಗೈಡ್ಲೈನ್ಸ್ ಕೊಡಬೇಕು ಸರ್ಕಾರ. ಅದು ಒಂದಾಯ್ತಾ? ಈಗ ನೀವು ಹೇಳಿದ್ರಿ ಟೀಕೆಗಳು ಮಾಡ್ತಾರೆ ಅಂತ. ಇಲ್ಲಿ ಕಣ್ಣಿಗೆ ಕಾಣುವಂಥ ಎದ್ದು ಕಾಣುವಂಥ ಒಂದು ಟೀಕೆ ಮಾಡುವಂತ ಕಾರ್ಯಕ್ರಮ ನಡೀತಾ ಸ್ವಾಗತ ಕೋರ್ತಾ ಇದ್ದಾರೆ. ಸ್ವಾಗತ ಇಲ್ಲೇನಾಗಿದೆ, ಇಡೀ ದಸರಾ ಇದೆಯಲ್ಲ, ಮೈಸೂರು ದಸರಾ ಅಂತ ಹೆಸರು ಅಷ್ಟೇನೆ, ಇದು ನಾಡ ಹಬ್ಬ. ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ನಿಂತ್ಕೊಂಡು ಇದನ್ನ ಮಾಡ್ತಾ ಇದೆ. ಅದರ ಪ್ರಮುಖರು ಯಾರು? ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯಮಂತ್ರಿಗಳಿಗೆ ಇಲ್ಲಿ ಸ್ವಾಗತ ಕೋರ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರ ಅವಶ್ಯಕತೆ ಇಲ್ಲ ಅಂದಮೇಲೆ ಜಿಲ್ಲಾ ಸಚಿವರು ಮುಖ್ಯಮಂತ್ರಿಗಳ ಕೈ ಕೆಳಗೆ ಬರ್ತಾರೆ, ಅವ್ರಿಗೂ ಸ್ವಾಗತ ಕೋರೋ ಆಗಿಲ್ಲ. ಹಾಗೇನೇ ಬೇರೆ ಬೇರೆ ಮಂತ್ರಿಗಳಲ್ಲಿ ಬಂದಿದ್ದಾರೆ. ಇವ್ರು ಯಾರೂ ಕೂಡ ಇವರ ಮನೆಗಳ ದುಡ್ಡು ತಂದು ಅಲ್ಲಿ ದಸರಾ ಆಚರಿಸ್ತಾ ಇಲ್ಲ. ಇವರೆಲ್ಲರೂ ದಸರಾವನ್ನು ಆಚರಿಸ್ತಾ ಇರೋದು ನಾಗರಿಕರ ತೆರಿಗೆ ಹಣದಿಂದ. ಅಂದ್ರೆ ಇವರು ಆತಿಥೇಯರು. ಈಗ ಅಲ್ಲಿ ನಿಜವಾಗಿಯೂ ಸ್ವಾಗತ ಕೋರ್ಬೇಕಾಗಿರೋದು ಸಂಪ್ರದಾಯಬದ್ಧವಾಗಿ, ಧಾರ್ಮಿಕವಾಗಿ, ಸಂವಿಧಾನಾತ್ಮಕವಾಗಿ ನಾನು ಹೇಳ್ತೀನಿ, ಸ್ವಾಗತವನ್ನು ಕೋರ್ಬೇಕಾಗಿರೋದು ಭಾನು ಮಸ್ತಾಗ್ ಮುಖ್ಯ ಅತಿಥಿ. ಬೇರೆಯವರೆಲ್ಲರೂ ಕೂಡ ಸಮಾಜದ ಸೇವಕರು, ಸರ್ಕಾರದ ಸೇವಕರು. ಇವರೆಲ್ಲ ಒಂದು ಕ್ಲಾರಿಫಿಕೇಶನ್ ನನ್ನ ಕಡೆಯಿಂದ ನನಗೆ ತಿಳಿದ ಮಟ್ಟಿಗೆ, ನಾನು ಅನೇಕ ಸರ್ಕಾರಿ ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡ್ತಾ ಇರ್ತೀನಿ, ನಿರೂಪಣೆ ಮಾಡ್ತಾ ಇರ್ತೀನಿ. ಅಂದ್ರೆ ಯಾವುದೇ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ನಡೆದ್ರೂ ಕೂಡ ಅದು ಆಯಾ ಜಿಲ್ಲಾಡಳಿತದ ಉಸ್ತುವಾರಿಯಲ್ಲಿ ನಡೀತಾ ಇರುತ್ತೆ, ಅಥವಾ ಆಯಾ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ನಡೀತಾ ಇರುತ್ತೆ. ಅವರೇ ಅಲ್ಟಿಮೇಟ್. ಸೊ ಬಂದಂತವರೆಲ್ಲರೂ ಕೂಡ ಗೆಸ್ಟ್ ಅನ್ನೋ ತರನೇ ಅವರು ಟ್ರೀಟ್ ಮಾಡ್ತಾರೆ. ಇದು ಜಿಲ್ಲಾ ಕಾರ್ಯಕ್ರಮ ಅಲ್ವಲ್ಲ, ಇದು ಜಿಲ್ಲಾ ಕಾರ್ಯಕ್ರಮ ಅಲ್ಲ, ಇದು ನಾಡ ಹಬ್ಬ. ಕರೆಕ್ಟ್. ಹಾಗಿದ್ರೆ ರಾಜ್ಯಪಾಲರ ಕಚೇರಿನಲ್ಲಿ ನಡೀತಲ್ಲ, ಅವಾಗ ಯಾಕೆ ಇದನ್ನೆಲ್ಲ ಫಾಲೋ ಮಾಡಲ್ಲ? ಅಲ್ಲಿ 100ಕ್ಕೆ 100 ಸಂವಿಧಾನವನ್ನು ಅನುಸರಿಸ್ತೀವಿ. ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಯಾಕೆ ಇದೆಲ್ಲ ಮಾಡೋದಿಲ್ಲ? ಅಂದ್ರೆ ಹೌದು, ಇಲ್ಲ ಪ್ರೋಟೋಕಾಲೇ ಇಲ್ಲಿ ಮೂಲಭೂತವಾಗಿ ನಮ್ಮಲ್ಲಿ ಏನಾಗಿದೆ, ಒಬ್ಬ ಜಿಲ್ಲಾ ಮಂತ್ರಿ ಆ ಜಿಲ್ಲೆಯ ಅಧಿಕಾರಿಗಳಿಗೆ ದೊಡ್ಡವರು ಇರ್ಬೋದು, ಆದ್ರೆ ಈ ರಾಜ್ಯದ ನಾಗರಿಕರಿಗೆ ಅವ್ರು ದೊಡ್ಡವರಲ್ಲ. ಆಮೇಲೆ ಇವ್ರು ಎಲ್ಲರೂ ಕೂಡ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇದ್ರು, ಸಂಬಳನೋ ಗೌರವಧನನೋ ಬೇರೆ ಬೇರೆ ಹೆಸರಿನಲ್ಲಿ ಹೇಳ್ತಾರೆ. ಸೊ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರಾಗಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಸ್ವತಃ ನಿಂತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈಗ ನಮ್ಮನೆಗೆ ನಾನು ಯಾರನ್ನೋ ಕರಿತೀನಿ, ಕರೆದ್ಬಿಟ್ಟು ಮೊದಲು ಅತಿಥಿ ದೇವೋ ಭವ ಅನ್ನೋದು ಇಲ್ಲಿಂದನೇ ಬಂದಿರೋದು. ಈ ಅತಿಥಿ ದೇವೋ ಭವ ಅಂದ್ರೇನು? ಮನೆಗೆ ಯಾರನ್ನಾದ್ರೂ ಅತಿಥಿ ಕರೆದ್ರೆ ಮೊದಲು ಅವ್ರಿಗೆ ಊಟ ಹಾಕಿದ್ಮೇಲೆ ನಾನು ಮಾಡಬೇಕು. ನಾನು ಅತಿಥಿನ ಕರೆದ್ಬಿಟ್ಟು ಕೂರಿಸ್ಬಿಟ್ಟು ಅವ್ರ ಸಮಕ್ಕೆ ನಾನು ಕೂತ್ಕೊಂಡು ಊಟ ಮಾಡಿದ್ರೆ ಅದು ನ್ಯಾಯ ಅಲ್ಲ. ಸೊ ಹೀಗಾಗಿ ಆಮೇಲೆ ಈ ಸರ್ಕಾರದಲ್ಲಿ ಪ್ರತಿ ಸರಿ ಇದೇ ನಡೆಯೋದು. ಎಲ್ಲ ಜಿಲ್ಲಾ ಪಂಚಾಯತಿಂದ ಹಿಡಿದು MLAಗಳಿಂದ ಎಲ್ಲರನ್ನು ಕರೆದು ವೇದಿಕೆ ಮೇಲೆ ಕೂರಿಸ್ಬಿಟ್ಟು ಇವ್ರು ಯಾರು ಕೂತ್ಕೊಳ್ಳೋ ಅರ್ಹತೆನೇ ಹೊಂದಿರಲ್ಲ ಕಾನೂನು ಪ್ರಕಾರ. ಅದಕ್ಕೆ ಸಂಬಂಧಪಟ್ಟವರು ಈಗ ನಾಡ ಹಬ್ಬ ಉದ್ಘಾಟನೆ ಆಗ್ತಿದೆ. ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಬ್ಬ ಈ ರಾಜ್ಯದ ಗಣ್ಯರನ್ನು ಆಯ್ಕೆ ಮಾಡಿದ್ದಾರೆ. ಆ ಗಣ್ಯರು ಬರ್ತಾರೆ, ರಾಜ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಿರ್ತಾರೆ. ಮುಗಿದಾಯ್ತು, ಅವರಿಬ್ಬರಲ್ಲಿ ಕೂತ್ಕೋಬೇಕು, ಅಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು, ಬೇರೆಯವರೆಲ್ಲ ಮುಂದೆ ಕೂತ್ಕೊಂಡು ಚಪ್ಪಾಳೆ ಹೊಡಿಬೇಕು ಇವ್ರಿಗೆಲ್ಲರಿಗೂ. ಆಮೇಲೆ ಪೇಟ ಅಥವಾ ಏನಾದರೂ ಅವ್ರಿಗೆ ಕೊಡಬೇಕಾದ್ರೆ ಏನು ಕೊಡಬೇಕು? ನಮ್ಮ ರಾಜ್ಯದ ಅಸ್ಮಿತೆ. ಇಲ್ಲಿ ನೋಡಿ ಮೈಸೂರು ದಸರಾ ಅಂತ ಬಂದಿದೆ. ಮೈಸೂರಿನ ದಸರಾಗೆ ಸಂಬಂಧಪಟ್ಟಂತೆ ನಮ್ಮ ಪಾರಂಪರಿಕವಾಗಿ ಏನಿತ್ತೋ, ಮೈಸೂರಿನ ಕಂಬಿಪೇಟ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಮೈಸೂರು ವೀಳ್ಯದೆಲೆ ಇರ್ಬೋದು, ಮೈಸೂರಿನ ರಸಬಾಳೆ ಇರ್ಬೋದು, ಮೈಸೂರಿಗೆ ಸಂಬಂಧಪಟ್ಟಂತೆ ಏನೇನಿದೆಯೋ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನೇನಿದೆಯೋ, ಈಗ ಈ ಪೇಟಕ್ಕೂ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ. ಇದನ್ನು ನಾವು ಎಲ್ಲಿ ಸಮೀಕರಿಸೋಣ? ಯಾವ ರಾಜರು ಈ ಪೇಟ ಹಾಕೊಂಡಿದ್ರು, ಎಲ್ಲಿತ್ತು, ಇದನ್ನು ಯಾರು ಮಾಡಿದ್ದು? ಇದು ಒಂದು ಅಪರಾಧನೇ. ಆಮೇಲೆ ಸಂವಿಧಾನದ ಪ್ರಕಾರ ಮಾಡಿದಾರಲ್ಲ, ಬೊಕ್ಕಸದ ದುಡ್ಡು ತಗೊಂಡಿದ್ದಾರೆ, ಬೊಕ್ಕಸದ ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಬೇಕಾದ್ರೆ ಟೀಕೆ ಮಾಡಬಹುದು. ಅಂದ್ರೆ ಟೀಕೆ ಮಾಡಬೇಕಾದ್ರೆ ಸಕಾರಣವಾಗಿರ್ಬೇಕು, ಅದಕ್ಕೆ ಪೂರಕವಾದಂತ ವಿಷಯಗಳಿರ್ಬೇಕು, ಅದನ್ನ ನಾವು ಟೀಕೆ ಮಾಡೋಣ. ಒಳ್ಳೆ ಮಾತು ಹೇಳಿದ್ರಿ. ಟೀಕೆ ಮಾಡೋದಕ್ಕೂ ಕೂಡ ಅದಕ್ಕೆ ಒಂದಷ್ಟು ವಿಚಾರಗಳಿರ್ಬೇಕು, ಅಥವಾ ಅದಕ್ಕೆ ಅದು ಸಂಪೂರ್ಣವಾಗಿ ಹೌದಾ ಅಲ್ವಾ ಅಂತ ವಿಶ್ಲೇಷಣೆ ಮಾಡಿ ನಂತರದಲ್ಲಿ ಟೀಕೆ ಮಾಡೋ ಹಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ